ಪ್ರತಿಯೊಬ್ಬರ ಬೆನ್ನಿಗೆ ಇರಿಯುತ್ತಾ ಬಂದಿದ್ದ ಸಿದ್ದರಾಮಯ್ಯ ಅವರ ಬೆನ್ನಿಗೆ ಇನ್ನೊಬ್ಬರು ಇರಿದಾಗ ಅದರ ನೋವು ಹೇಗಿರುತ್ತೆ ಎಂಬುದು ಅವರಿಗೆ ಅರಿವಾಗಿದೆ ಎಂದು ವಿಧಾನ ಪರಿಷತ್ ಸದಸ್ಯರಾದ ಎಚ್ ವಿಶ್ವನಾಥ್ ಹೇಳಿದ್ದಾರೆ. ಕಳೆದ ಚುನಾವಣೆಯಲ್ಲಿ ಸ್ವಪಕ್ಷೀಯರೇ ನನ್ನನ್ನು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸೋಲಿಸಿದ್ರು ಎಂದು ಸಿದ್ದರಾಮಯ್ಯ ಅವರು ಹೇಳಿರುವ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಅವರು, ಯಾರು ನಿಮ್ಮನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕರೆ ತಂದಿದ್ರೋ ಅವರನ್ನೇ ನೀವು ಪಕ್ಷದಿಂದ ಹೊರ ಹೋಗುವಂತೆ ಮಾಡಿದ್ರಿ. ಆಗ ನಮಗೆ ಆದ ಇರಿತದ ನೋವು ಈಗ ನಿಮಗೆ ಅರ್ಥವಾಗಿದೆ ಎಂದು ಸಿದ್ದರಾಮಯ್ಯ ಅವರನ್ನುದ್ದೇಶಿಸಿ ಹೇಳಿದರು. ನಿಮಗೆ ಉಪಕಾರ ಸ್ಮರಣೆಯೇ ಇಲ್ಲ. ನಿಮ್ಮ ಸೋಲಿಗೆ ನೀವೇ ಕಾರಣ. ನಿಮ್ಮ ದರ್ಪ, ದುರಹಂಕಾರ, ಅಹಂ ಹಿರಿಯ ನಾಯಕರಿಗೆ ಬೆಲೆ ಕೊಡದೆ ಏಕವಚನದಲ್ಲಿ ಮಾತನಾಡಿದ್ದು, ವೀರಶೈವ ಲಿಂಗಾಯತ ಸಮಾಜವನ್ನ ಒಡೆಯಲು ಮುಂತಾದ ಕಾರಣಗಳಿಂದ ನಿಮಗೆ ಸೋಲುಂಟಾಯಿತು ಎಂದು ವಿಶ್ವನಾಥ್ ಅವರು ಸಿದ್ದರಾಮಯ್ಯ ಅವರ ವಿರುದ್ಧ ಕಿಡಿಕಾರಿದರು. ಬಹಳ ಪ್ರಮುಖವಾಗಿ ನಿನ್ನೆ ಅವರ ಮಾತಲ್ಲಿ ಬೆನ್ನಿಗೆ ಚೂರಿ ಇರಿದರು, ಬೆನ್ನಿಗೆ ಚೂರಿ ಬಹಳಷ್ಟು ಸರಿ ಅದನ್ನು ಪ್ರಯೋಗ ಮಾಡಿದ್ದಾರೆ. ಸದಾ ಬೆನ್ನಿಗೆ ಚೂರಿ ಇರುತ್ತಲೇ ಇದ್ದವನಿಗೆ ಅದ್ರ ನೋವು ಗೊತ್ತಾಗಿರಲಿಲ್ಲ. ಆದರೆ ಅವ್ರಿಗೆ ಚೂರಿ ಬಿದ್ದಾಗ ಅದ್ರ ನೋವು ಗೊತ್ತಾಗಿದೆ. ಈಗ ಅವ್ರದ್ದು ನೋವು ಈಗ ಗೊತ್ತಾಗಿದೆ. ಸದಾ ಕಾಲವೂ ಬೇರೆಯವರ ಬೆನ್ನಿಗೆ ಚೂರಿ ಇರಿದು ವಿಘ್ನ ಸಂತೋಷಿಯಾಗಿ ಆಹಾ ಅಂತಿದ್ದವರು ತಮ್ಮ ಬೆನ್ನಿಗೆ ಬಿದ್ದ ಚೂರಿ ಈಗ ನೋವಾಗಿದೆ ಅವ್ರಿಗೆ. ಹಾಗಾದರೆ ನಿಮ್ಮದು ಮಾತ್ರ ರಕ್ತ, ಮಾಂಸೆ, ಮೂಳೆಗಳಿರುವ ಬೆನ್ನು, ನಮ್ಮದೇನು ತಗಡ ಅಥವಾ ಮರವೋ ನಮ್ಮದು? ನಿಮಗೆ ಬಿದ್ದಾಗ ಮಾತ್ರ ಓಹೋ ಓಹೋ ಓಹೋ. ನಮಗೆ ಬಿದ್ದಿದ್ದು ನಿಮಗೆ ಕೇಳಿಸ್ಲೂ ಇಲ್ಲ, ಇರಿಯುವಾಗ ನೀವು ಅದನ್ನು ಗಮನಿಸ್ಲೂ ಇಲ್ಲ. ಹಾಗಾಗಿ ರಾಜಕಾರಣದಲ್ಲಿ ಬರೀ ಒಬ್ಬರಿಗೆ ಅಲ್ಲ, ಇದು ಒಬ್ಬರಿಗೆ ಅಲ್ಲ, ಎಂತೆಂಥ ರೀತಿಗಳನ್ನ ಅನುಭವಿಸ್ಬಿಟ್ಟು ನಾವು ನೀವೇ ಕಟ್ಟಿದ ಪಕ್ಷದಿಂದ ನಿಮ್ಮನ್ನು ಹೊರಕ್ಕೆ ಹಾಕಿ ಉಪಮುಖ್ಯಮಂತ್ರಿ ಸ್ಥಾನದಿಂದ ನಿಮ್ಮನ್ನು ಕೆಳಗಿಳಿಸಿ ದೊಡ್ಡ ಅವಮಾನ ಮಾಡಿದಾಗ ನಿಮ್ಮನ್ನು ಆತ್ಕೊಂಡವ್ರು ಯಾರು? ಬೆಂಗಳೂರಿನ ಕೋಣನಕುಂಟೆ ಲಕ್ಷ್ಮಣ್ ಮನೆಯಲ್ಲಿ ಲಕ್ಷ್ಮಣ್ ನಿಮ್ಮ ರೈಟ್ ಹ್ಯಾಂಡ್ ಅಳ್ತಾ ಕೂತಿದ್ರಿ ನೀವು. ನನ್ನ ರಾಜಕಾರಣವೇ ಬೇಡ, ನಾನು ಸಿದ್ದರಾಮಯ್ಯನುಂಡಿಗೆ ಹೊಟ್ಟೋಗ್ತೀನಿ, ಪ್ರಾಕ್ಟೀಸ್ ಶುರು ಮಾಡ್ತೀನಿ, ಉಳ್ತೀನಿ ಗದ್ದೆ ಅಂತ ಹೋಗ್ಬಿಟ್ಟಿದ್ರಿ. ಆ ಸಂದರ್ಭದಲ್ಲಿ ನಿಮಗೆ ಧೈರ್ಯ ಕೊಟ್ಟು ನಿಮ್ಮನ್ನು ಬೆಂಬಲಿಸಿ ಎಲ್ಲರನ್ನು ಒಪ್ಪಿಸಿ ಕಾಂಗ್ರೆಸ್ಗೆ ಕರ್ಕೊಂಡು ಬರ್ತಕ್ಕಂಥ ವೇದಿಕೆಯನ್ನು ರೂಪ ಮಾಡಿ ತನ್ಮೂಲಕ ತಾವು ವಿರೋಧ ಪಕ್ಷದ ನಾಯಕರಾಗಿ ಮುಖ್ಯಮಂತ್ರಿ ಆಗೋದಕ್ಕೆ ವೇದಿಕೆಯನ್ನು ರೂಪ ಮಾಡಿದವ್ರಿಗೆ ಎಷ್ಟೆಷ್ಟು ಥರ ಇರಿದ್ರಿ ನೀವು, ಎಷ್ಟೆಷ್ಟು ಥರ ಇರಿದ್ರಿ. ಜಾತ್ಯತೀತ ಮಹಿಳಾ ರಕ್ಷಣಾ ವೇದಿಕೆ ಎಂಬ ರಾಜ್ಯ ಮಟ್ಟದ ಸಂಘಟನೆಯ ವಾರ್ಷಿಕೋತ್ಸವ ಮತ್ತು ವೇದಿಕೆಯ ಮೈಸೂರು ಘಟಕದ ಉದ್ಘಾಟನಾ ಸಮಾರಂಭವು ಮೈಸೂರಿನ ಜಯನಗರದಲ್ಲಿ ಇಂದು ನಡೆಯಿತು. ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಕನ್ನಡ ರತ್ನ ಅವರು ಮೈಸೂರು ಘಟಕದ ಕಚೇರಿಯನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಮಹಿಳೆಯರ ಸುರಕ್ಷತೆ ಮತ್ತು ಅಭಿವೃದ್ಧಿಯನ್ನು ಮುಖ್ಯ ಉದ್ದೇಶವಾಗಿಟ್ಟುಕೊಂಡಿರುವ ನಮ್ಮ ವೇದಿಕೆಯು ಮಹಿಳೆಯರನ್ನ ಸ್ವಾವಲಂಬಿಗಳನ್ನಾಗಿಸುವ ದಿಸೆಯಲ್ಲೂ ಸಹ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಎಂದು ಹೇಳಿದರು. ವೇದಿಕೆಯ ಮೈಸೂರು ಘಟಕದ ಅಧ್ಯಕ್ಷರಾದ ಲಾವಣ್ಯ ಅವರು ಮಹಿಳೆಯರಿಗೆ ಉಚಿತ ಟೈಲರಿಂಗ್, ಬ್ಯೂಟಿಷಿಯನ್ ಮತ್ತಿತರ ತರಬೇತಿಗಳನ್ನು ಉಚಿತವಾಗಿ ನೀಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಎಂದರು. ಇದೇ ಸಂದರ್ಭದಲ್ಲಿ ಉಚಿತ ಆಯುರ್ವೇದ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದ್ದು ವೇದಿಕೆಯ ಪ್ರಮುಖರು, ಕಾರ್ಯಕರ್ತರು ಹಾಜರಿದ್ದರು. ಅಥವಾ ನಮ್ಮ ಕನ್ನಡ ನಾಡ ದೇಶದಲ್ಲೇ ಇರ್ಬೋದು, ಎಲ್ಲೇ ಹೋದ್ರು ದೇವಸ್ಥಾನಗಳಿಗೆ 1 ಅಥವಾ 2 ಅಥವಾ 3 ಒಂದು ಶಕ್ತಿ ದೇವತೆಗಳನ್ನ ನೋಡ್ತೀವಿ. ಆದರೆ ನಾವು ಒಂದೇ ಜಾಗದಲ್ಲಿ 100 ಶಕ್ತಿ ದೇವತೆಗಳನ್ನ ನೋಡ್ತೀವಿ ಅಂದ್ರೆ ಅದು ನನ್ನ ಮಹಿಳಾ ಕಣ್ಮಣಿಗಳು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಕಣ್ಮಣಿಗಳು ಈ ದಿನ ನಮ್ಮ ಕರ್ನಾಟಕದ ಕಣ್ಮಣಿಗಳಿಗೂ ಹಾಗೂ ಕನ್ನಡ ನಾಡ ದೇಶವಾದ ನನ್ನ ಕನ್ನಡ ದೇಶದ
ಎಲ್ಲ ಕಣ್ಮಣಿಗಳಿಗೂ ಹೃದಯಪೂರ್ವಕ ವಂದನೆಗಳು. ಈ ದಿನದ ವಿಶೇಷತೆ ಏನಂದರೆ, ನಮ್ಮ ಮೈಸೂರಿನ ಎಲ್ಲ ಮಹಿಳಾ ಕಣ್ಮಣಿಯರು ಕೂಡ ಮೈಸೂರಿಗೆ ಆಗಮಿಸಿದ್ದಾರೆ. ಬೆಂಗಳೂರಿನಿಂದ ನೂರಾರು ಮಹಿಳೆಯರು ಆಗಮಿಸಿದ್ದಾರೆ. ವಾರ್ಷಿಕೋತ್ಸವ, ನಮ್ಮ ಜಾತ್ಯತೀತ ಮಹಿಳಾ ರಕ್ಷಣಾ ವೇದಿಕೆಯ ವಾರ್ಷಿಕೋತ್ಸವದ ಸಂಭ್ರಮವನ್ನು ಬೆಂಗಳೂರಿನಿಂದ ಮೈಸೂರಿಗೆ ಆಗಮಿಸಿರುವ ನಮ್ಮ ಮಹಿಳೆಯರು ಕೂಡ ಅದರಲ್ಲಿ ತುಂಬ ಅತ್ಯಮೂಲ್ಯವಾದ ಒಂದು ಪಾತ್ರವನ್ನು ಅದರಲ್ಲಿ ವಹಿಸ್ಕೊಂಡಿದ್ದಾರೆ. ನಮ್ಮ ಜಾತ್ಯತೀತ ಮಹಿಳಾ ರಕ್ಷಣಾ ವೇದಿಕೆ ಇಡೀ ನಮ್ಮ ಕರ್ನಾಟಕದಲ್ಲಿ ನಂಬರ್ 1 ಜಾಗದಲ್ಲಿ ಇದ್ದು ಎಲ್ಲ ಕನ್ನಡ ಪರ ಸಂಘಟನೆಯವರು ಸಹೋದರರು ಕೂಡ ನಮಗೆ ಹಾರೈಕೆ ಕೊಟ್ಟು ಹಾಗೂ ಆಶೀರ್ವಾದ ಕೊಟ್ಟು ಬೆಂಬಲವನ್ನು ನೀಡ್ತಾ ಇದ್ದಾರೆ. ಈ ಒಂದು ಇಷ್ಟು ಎತ್ತರಕ್ಕೆ ಬೆಳೆಯಲು ಕಾರಣರಾದಂಥ ನನ್ನ ಹಿರಿಯ ಹೋರಾಟಗಾರ ಅಣ್ಣ, ಅವರು ಕಲಿಸಿದಂಥ ಒಂದು ಕೆಲಸಗಳು, ಗತ್ತುಗಳು, ಚಳುವಳಿ ಹೋರಾಟಗಳು ಅವರಿಂದ ಕಲಿತು ಬಂದು ನಾನು ಇಷ್ಟು ದೊಡ್ಡ ಎತ್ತರ ಮಟ್ಟಕ್ಕೆ ನಾನು ಬೆಳೆಯೋಕ್ಕೆ ನಮ್ಮ ಸಂಘಟನೆ ಅವಕಾಶ ಆಯಿತು. ಅವರಿಗೆ ಈ ಒಂದು ಮೂಲಕ, ವಾರ್ಷಿಕೋತ್ಸವದ ಮೂಲಕ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಹಾಗೂ ಇಷ್ಟೊಂದು ದೊಡ್ಡ ಮಹಿಳೆಯರು ಒಂದು ದೇವಸ್ಥಾನಕ್ಕೆ ಎಲ್ಲೇ ಹೋದರೂ ಒಂದು ಶಕ್ತಿ ದೇವತೆ ಅಥವಾ 2 ಶಕ್ತಿ ದೇವತೆಗಳನ್ನ ನಾವು ನೋಡ್ಬೋದು. ಆದರೆ ಒಟ್ಟಿಗೆ ನಮ್ಮ ಜಾತ್ಯತೀತ ಮಹಿಳಾ ರಕ್ಷಣಾ ವೇದಿಕೆಯಲ್ಲಿ ನೂರಾರು ಶಕ್ತಿ ದೇವತೆಗಳ ಅವರ ಮಹಿಳಾ ಕಣ್ಮಣಿಯರನ್ನ ನಾವು ಅವರಲ್ಲಿ ನಾನು ಕಾಣಿಸ್ತೀನಿ. ಇವರ ಬೆಂಬಲದಿಂದ ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇದೆ. ಈ ದಿನದ ವಿಶೇಷತೆ ಏನಂದರೆ, ಈ ಒಂದು ವಾರ್ಷಿಕೋತ್ಸವ ಮೈಸೂರು ಜಿಲ್ಲಾ ಕಚೇರಿ ಉದ್ಘಾಟನೆ ಹಾಗೂ ಒಂದು ಡಾಕ್ಟರ್ ಕೃಷ್ಣಯ್ಯ ಅವರ ಅಭಯ ಸೇವಾ ಸಮಾಜ ಸಂಘದ ವತಿಯಿಂದ ಆಯುರ್ವೇದಿಕ್ ಉಚಿತ ಶಿಬಿರವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ಸಹಕಾರಿಯಾಗಿ ಶ್ರೀಮತಿ ಶೀಲಾ ಅವರು ಬಂದಿದ್ದಾರೆ. ನಾಳೆ 20ನೇ ತಾರೀಕು ಬೆಳಗ್ಗೆ 9:30ಯಿಂದ ಪ್ರಾರಂಭವಾಗಿ ಚಾಮುಂಡಿ ಬೆಟ್ಟದಲ್ಲಿ ನಮ್ಮ ಮಹಿಳೆಯರೆಲ್ಲರೂ ಅವರದೇ ಆದಂತಹ ರೀತಿಯಲ್ಲಿ ಬರುವಂತಹ ಒಂದು ನೂರಾರು ಮಹಿಳೆಯರಿಗೆ ಒಂದು ಮಧ್ಯಾಹ್ನ ತನಕ ಬಾಗಿಣವನ್ನು ಕೂಡ ಬರುವಂಥ ದರ್ಶನ ಪಡೆದು ಬರುವಂತಹ ಭಕ್ತಾದಿಗಳಿಗೆ ಎಲ್ಲರಿಗೂ ಮಹಿಳೆಯರಿಗೆ ಬಾಗಿಣವನ್ನು ಅರ್ಪಿಸಿ ಅವರದೇ ಆದ ಒಂದು ವಿಶಿಷ್ಟ ರೀತಿಯಲ್ಲಿ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಇಲ್ಲಿವರೆಗೂ ಬೆಂಬಲ ಕೊಟ್ಟಂಥ ಎಲ್ಲ ಮಾಧ್ಯಮದವರಿಗೂ ಹಾಗೂ ಸಾಮಾಜಿಕ ಜಾಲತಾಣಗಳಿಗೂ ಎಲ್ಲರಿಗೂ ನಾವು ನಮ್ಮ ಜಾತ್ಯತೀತ ಮಹಿಳಾ ರಕ್ಷಣಾ ವೇದಿಕೆಯ ಮಹಿಳೆಯರಿಂದ ಹೃದಯಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೀವಿ. ಜಾತ್ಯತೀತ ಮಹಿಳಾ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರು, ಕನ್ನಡ ರತ್ನ. ನಮ್ಮ ವೇದಿಕೆಯಲ್ಲಿ ಉಚಿತ ಟೈಲರಿಂಗ್ ಹಾಗೂ ಬ್ಯೂಟಿಷಿಯನ್, ಡ್ರಾಯಿಂಗ್ ಎಲ್ಲ ಫ್ರೀ ಎಲ್ಲ ತರಬೇತಿಗಳನ್ನು ಹೇಳಿಕೊಡಲಾಗುವುದು. ಆಸಕ್ತಿ ಇದ್ದವರೆಲ್ಲ ಬಂದು ಇಲ್ಲಿ ಕಲಿತುಕೊಳ್ಳಬಹುದು. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ವಿಶೇಷ ಆಸಕ್ತಿಯಿಂದಾಗಿ ಮೈಸೂರು ಜಿಲ್ಲಾಧಿಕಾರಿಯಾಗಿ ನಿಯೋಜಿಸಲ್ಪಟ್ಟ ರೋಹಿಣಿ ಸಿಂಧೂರಿ ಅವರ ವಿರುದ್ಧ ವರ್ಗಾವಣೆಗೆ ಸಂಬಂಧಿಸಿದಂತೆ ಸಮರ ಸಾರಿದ ನಿರ್ಗಮಿತ ಜಿಲ್ಲಾಧಿಕಾರಿ ಬಿ ಶರತ್ ಅವರಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಮೈಸೂರು ಜಿಲ್ಲಾಧಿಕಾರಿಯಾಗಿದ್ದ ತಮ್ಮನ್ನು 1 ತಿಂಗಳಲ್ಲೇ ಎತ್ತಂಗಡಿ ಮಾಡಿ ಆ ಜಾಗಕ್ಕೆ ರೋಹಿಣಿ ಸಿಂಧೂರಿ ಅವರನ್ನು ನೇಮಕ ಮಾಡಿದ್ದ ರಾಜ್ಯ ಸರ್ಕಾರದ ಕ್ರಮವನ್ನು ಪ್ರಶ್ನಿಸಿ ಶರತ್ ಅವರು ಕೇಂದ್ರ ಆಡಳಿತಾತ್ಮಕ ನ್ಯಾಯಮಂಡಳಿಗೆ ದೂರು ನೀಡಿದರು. ಸಿಎಟಿಗೆ ಅವರು ನೀಡಿದ ದೂರಿನ ಬಗ್ಗೆ ನಡೆಸಲಾದ ವಿಚಾರಣೆಯನ್ನು ಹಲವಾರು ಬಾರಿ ಮುಂದೂಡಿ 2 ತಿಂಗಳಿಗೂ ಹೆಚ್ಚು ಕಾಲ ವಿಳಂಬವಾಗಿದ್ದು, ಇದರಿಂದ ಖಿನ್ನತೆಗೊಳಗಾದ ಶರತ್ ಅವರು ಅನಾರೋಗ್ಯ ಪೀಡಿತರಾದ ಬೆಳವಣಿಗೆಯೂ ನಡೆಯಿತು. ಇದೀಗ ಸಿಎಟಿ ರಾಜ್ಯ ಸರ್ಕಾರಕ್ಕೆ ಶರತ್ ಅವರನ್ನು ಮೈಸೂರು ಜಿಲ್ಲಾಧಿಕಾರಿಯಾಗಿ ಮರು ನೇಮಕ ಮಾಡುವಂತೆ ಆದೇಶವನ್ನು ನೀಡಿದೆ ಎನ್ನಲಾಗಿದೆ. ಈ ನಡುವೆ ರಾಜ್ಯ ಸರ್ಕಾರ ಬಿ ಶರತ್ ವಿರುದ್ಧ ಸಿಎಟಿಗೆ 10 ಪುಟಗಳ ಅಫಿಡವಿಟ್ ಸಲ್ಲಿಸಿದ್ದು, ಅವರ ವಿರುದ್ಧವೇ ದೋಷಾರೋಪಣೆ ಮಾಡಿದೆ. ಮೈಸೂರಿನಿಂದ ವರ್ಗಾವಣೆಗೊಂಡ ಶರತ್ ಅವರನ್ನು ರೇಷ್ಮೆ ಮಾರುಕಟ್ಟೆ ಮಂಡಳಿಯ ವ್ಯವಸ್ಥಾಪಕ ನಿರ್ದೇಶಕರಾಗಿ ನಿಯೋಜಿಸಲಾಗಿದೆ. ಆದರೆ ಶರತ್ ಅವರು ಕಳೆದ 3 ತಿಂಗಳಿಂದಲೂ ಅಧಿಕಾರ ಸ್ವೀಕರಿಸಿಲ್ಲ. ಇದಲ್ಲದೆ ಕೇಂದ್ರ ಚುನಾವಣಾ ಆಯೋಗ ಅವರನ್ನು ಬಿಹಾರ ಚುನಾವಣೆಯ ವೀಕ್ಷಕರನ್ನಾಗಿ ನಿಯೋಜಿಸಿತ್ತು. ಆ ಕರ್ತವ್ಯಕ್ಕೂ ಅವರು ಹಾಜರಾಗಿಲ್ಲ. ತಮಗೆ ಅನಾರೋಗ್ಯ ಇರುವುದಾಗಿ ಹೇಳುವ ಶರತ್ ಅವರು ಅದಕ್ಕೆ ಸಮರ್ಪಕವಾದ ದಾಖಲೆಗಳನ್ನು ನೀಡದೆ ರಜೆಯ ಮೇಲಿದ್ದಾರೆ. ಸಾರ್ವಜನಿಕ ಅಧಿಕಾರಿಯಾಗಿ ಈ ರೀತಿ ನಡೆದುಕೊಳ್ಳುತ್ತಿರುವುದು ಸರಿಯಲ್ಲ. ಇದು ಕಾನೂನಿಗೆ ವಿರುದ್ಧವಾದ ನಡೆಯಾಗಿದೆ. ಇದನ್ನು ಪ್ರಶ್ನಿಸಿ ಸರ್ಕಾರ ನವೆಂಬರ್ 25ರಂದು ಶರತ್ ಅವರಿಗೆ ಶೋಕಾಸ್ ನೋಟಿಸ್ ಜಾರಿ ಮಾಡಿದ್ದು, ಅದಕ್ಕೂ ಅವರು ಉತ್ತರಿಸಿಲ್ಲ ಎಂದು ಸರ್ಕಾರ ಆರೋಪಿಸಿದೆ. ನಿಯೋಜಿತ ಕರ್ತವ್ಯಕ್ಕೆ ಹಾಜರಾಗಲು ಅನಾರೋಗ್ಯದ ವಿವಿಧ ಕಾರಣಗಳನ್ನು ಹೇಳುವ ಬಿ ಶರತ್ ಅವರು ಮೈಸೂರಿನಂತಹ ಸೂಕ್ಷ್ಮ ಪ್ರದೇಶಕ್ಕೆ ಜಿಲ್ಲಾಧಿಕಾರಿಯಾಗಲು ಹೇಗೆ ಸಾಧ್ಯ ಎಂದು ಸರ್ಕಾರ ಪ್ರಶ್ನಿಸಿದ್ದು, ಈ ಕಾರಣದಿಂದ ಶರತ್ ಅವರು ಸಿಎಟಿ ಮುಂದೆ ಸಲ್ಲಿಸಿರುವ ಅರ್ಜಿಯನ್ನು ವಜಾ ಮಾಡಬೇಕು ಎಂದು ಮನವಿ ಮಾಡಿದೆ. ಈ ಎಲ್ಲ ಬೆಳವಣಿಗೆಗಳ ಹಿಂದೆ ರೋಹಿಣಿ ಸಿಂಧೂರಿ ಅವರಿಗೆ ಅನುಕೂಲಕರ ವಾತಾವರಣವನ್ನು ಸೃಷ್ಟಿಸಲು ಕೆಲವು ಶಕ್ತಿಗಳು ಒಂದಾಗಿ ಶ್ರಮಿಸುತ್ತಿವೆ ಎಂಬ ಅಭಿಪ್ರಾಯಗಳು ಕೇಳಿಬಂದಿವೆ. ಸರ್ಕಾರ ಸಲ್ಲಿಸಿರುವ ಅಫಿಡವಿಟ್ ಆಧಾರದ ಮೇಲೆ ಡಿಸೆಂಬರ್ 22ಕ್ಕೆ ಅರ್ಜಿಯ ವಿಚಾರಣೆಯನ್ನು ಸಿಎಟಿ ಮುಂದೂಡಿದ್ದು, ಮುಂದೇನಾಗುವುದೋ ಎಂದು ಕಾದು ನೋಡಬೇಕಾಗಿದೆ.
ಜನರಿಗೆ ಸುಲಭವಾಗಿ ಸಿಗುವ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಮಾತ್ರ ಎಂದು ಶಾಸಕರಾದ ಸಾರಾ ಮಹೇಶ್ ಹೇಳಿದ್ದಾರೆ. ಕುಮಾರಸ್ವಾಮಿ ಅವರ ವಿರುದ್ಧ ಶುಕ್ರವಾರ ಮೈಸೂರಿನಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾಡಿದ ಟೀಕೆಗಳಿಗೆ ಪ್ರತಿಕ್ರಿಯೆ ನೀಡಿರುವ ಸಾರಾ ಮಹೇಶ್, ಸಿದ್ದರಾಮಯ್ಯ ಅವರು ಏನಾದರೂ ಟೀಕೆ ಮಾಡಲಿ, ಜನರಿಗೆ, ಅಧಿಕಾರಿಗಳಿಗೆ ಮತ್ತು ಶಾಸಕರಿಗೆ ಅತಿ ಸುಲಭವಾಗಿ ಸಿಗುವ ಮುಖ್ಯಮಂತ್ರಿ ಎಂದರೆ ಅವರು ಕುಮಾರಸ್ವಾಮಿ ಮಾತ್ರ ಎಂದರು. ಕುಮಾರಸ್ವಾಮಿ ನಿಮಗಿಂತ ಮೊದಲೇ ಸಿಎಂ ಆದವರು. ಅವರ ಬಗ್ಗೆ ಏನಾದರೂ ಟೀಕೆ ಮಾಡಿ, ಆದರೆ ಮಾತನಾಡುವಾಗ ಭಾಷೆಯ ಮೇಲೆ ಹಿಡಿತವಿರಲಿ. ನೀವು ನಮ್ಮ ಜೆಡಿಎಸ್ ಪಕ್ಷದಿಂದ ಹಣಕಾಸು ಸಚಿವರಾಗಿ 7 ಬಾರಿ ಬಜೆಟ್ ಮಂಡಿಸಿದ್ದೀರಿ. 5 ವರ್ಷ ಪೂರ್ಣಾವಧಿ ಮುಖ್ಯಮಂತ್ರಿಯಾಗಿದ್ದ ಬಗ್ಗೆ ನಮಗೆ ಗೌರವವಿದೆ. ನೀವು ರಾಜ್ಯದಲ್ಲೇ ಅತಿ ಹೆಚ್ಚು ಸಾಲ ಮಾಡಿದ ಸಿಎಂ ಎಂಬುದು ಗೊತ್ತಿದೆ. ನೀವು ಮೈಸೂರು ಭಾಗದವರು ಎಂಬ ಕಾರಣಕ್ಕೆ ನಾವು ಅದೆಲ್ಲವನ್ನ ಮಾತನಾಡುವುದಿಲ್ಲ ಎಂದು ಅವರು ಸಿದ್ದರಾಮಯ್ಯ ಅವರನ್ನ ಉದ್ದೇಶಿಸಿ ಹೇಳಿದರು. ಹಿರಿಯ ರಾಜಕಾರಣಿಯಾದ ನೀವು ನಮ್ಮಂಥವರಿಗೆ ಮಾರ್ಗದರ್ಶನ ಮಾಡುವಂತೆ ಇರಬೇಕು. ಅದನ್ನು ಬಿಟ್ಟು ನೀವೇ ಏಕವಚನದಲ್ಲಿ ಮಾತನಾಡಿದರೆ ಹೇಗೆ ಎಂದು ಪ್ರಶ್ನಿಸಿದ ಸಾರಾ ಮಹೇಶ್, ನಿಮ್ಮ ವರ್ತನೆ ಹೀಗೆ ಮುಂದುವರಿದರೆ ಜನ ಸೂಕ್ತ ತೀರ್ಮಾನ ಮಾಡುತ್ತಾರೆ ಎಂದು ಎಚ್ಚರಿಸಿದರು. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ತಮ್ಮ ಸೋಲಿಗೆ ಬಿಜೆಪಿ ಮತ್ತು ಜೆಡಿಎಸ್ ನಡೆಸಿದ ಸಂಚು ಕಾರಣ ಎಂದು ಸಿದ್ದರಾಮಯ್ಯ ಅವರು ಹೇಳಿರುವ ಬಗ್ಗೆ ಪ್ರತಿಕ್ರಿಯಿಸಿದ ಸಾರಾ ಮಹೇಶ್, ರಾಜಕೀಯವೇ ಒಂದು ಸಂಚು, ಆದರೆ ಸಂಚನ್ನು ಒಬ್ಬರೇ ಮಾಡಲಾಗುವುದಿಲ್ಲ. ಮಂಡ್ಯದಲ್ಲಿ ನಿಖಿಲ್ ವಿರುದ್ಧ ಸಂಚು ಮಾಡಲಿಲ್ಲವೇ? ಪ್ರಧಾನಿಯಾಗಿದ್ದ ದೇವೇಗೌಡರನ್ನ ತುಮಕೂರಿನಲ್ಲಿ ಸಂಚು ಮಾಡಿ ಸೋಲಿಸಲಿಲ್ಲವೇ? ಸಂವಿಧಾನ ರಚಿಸಿದ ಅಂಬೇಡ್ಕರ್ ಅವರನ್ನೇ ಸೋಲಿಸಲಿಲ್ಲವೇ? ರಾಜಕಾರಣದಲ್ಲಿ ಸೋಲು ಗೆಲುವನ್ನ ಸಮಾನವಾಗಿ ಸ್ವೀಕರಿಸಬೇಕು ಎಂದು ಹೇಳಿದರು. ಮನೆಯನ್ನ ಖಾಲಿ ಮಾಡಿರ್ಲಿಲ್ವಾ ಅಂತ ಪ್ರಶ್ನೆ ಎಲ್ಲರಿಗೂ ಗೊತ್ತಲ್ಲ. ನಾವೆಲ್ಲ ಮಾಡಿದ್ವಿ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ್ಮೇಲೆ ನೋಡ್ರಿ, ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆದ್ಮೇಲೆ ಆಮೇಲೆ ಖಾಲಿ ಆಯ್ತು. ನಮಗೇನು ಅದೇನು ಉದ್ದೇಶ ಇರಲಿಲ್ಲ. ಅಂದ್ರೆ ಕೊಟ್ಟು ಕಿತ್ಕೊಳ್ಳುವಂಥದ್ದು ಮನಸ್ಸಲ್ಲ ಇತ್ತ ಸಿದ್ದರಾಮಯ್ಯಗೆ ಅಂತ. ಆ ಮುಖ್ಯಮಂತ್ರಿ ಆಗಿದ್ದು, ಮುಖ್ಯಮಂತ್ರಿ ಅವ್ರ ಮನಸ್ಫೂರ್ತಿಯಾಗಿ ಆಗಿಲ್ಲ ಅನ್ನೋಂಥದ್ದು ಎಲ್ಲ ಇಡೀ ರಾಜ್ಯ ಜನತೆಗೆ ಗೊತ್ತಿತ್ತಲ್ವಾ. ಅದು ಇವತ್ತಿಂದಲ್ಲ. ಕುಮಾರಣ್ಣರವರು ಸಿದ್ದರಾಮಯ್ಯನವರು, ರೇವಣ್ಣವರು ಸಿದ್ದರಾಮಯ್ಯನವರು ಚೆನ್ನಾಗಿದ್ದಾರೆ. ಕುಮಾರಣ್ಣರವರು ಸಿದ್ದರಾಮಯ್ಯನವರು ಮೊದಲಿಂದನೂ ಕೂಡ ರಾಜಕೀಯವಾಗಿ ಅವರಿಬ್ಬರಿಗೂ ಭಿನ್ನಾಭಿಪ್ರಾಯ ಇದ್ದೇ ಇದೆ. ಇದು ಗೊತ್ತಿರೋವಂಥ ಸತ್ಯ. ಅದರಿಂದ ಟೀಕೆ ಮಾಡಲಿ, ನಾನೇನು ಬೇಡ ಅಂತ ಹೇಳಲ್ಲ. ಬಟ್ ಅದನ್ನು ಭಾಷೆನ ಬಿಜೆಪಿ ಇದು ರಾಜಕಾರಣ, ಇದು ರಾಜಕಾರಣ. ಅವ್ರು ಹೇಳ್ತಾರೆ, ಈ ದೇಶದಲ್ಲಿ ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದವ್ರು ಸೋಲಿಲ್ವಾ? ಅದು ಸಂಚು ಮಾಡಲಿಲ್ವಾ? ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ಸಂಚು ಮಾಡಲಿಲ್ವಾ? ರಾಜಕಾರಣವೇ ಸಂಚು, ನಿಮಗೂ ಗೊತ್ತಿರುವಂಥದ್ದು. ರಾಜಕಾರಣದಲ್ಲಿ ಸಂವಿಧಾನವನ್ನು ಬರೆದಂಥ ಅಂಬೇಡ್ಕರ್ ಅವ್ರನ್ನೇ ಸೋಲಿಸ್ತಿಲ್ವಾ? ಅದರಿಂದ ಸೋಲು ಗೆಲುವು ರಾಜಕಾರಣವನ್ನು ಎರಡನ್ನೂ ಸಮಾನಾಂತರವಾಗಿ ಸ್ವೀಕಾರ ಮಾಡಬೇಕು. ಆ ಮನಸ್ಥಿತಿ ಸಿದ್ದರಾಮಯ್ಯವ್ರಿಗಿದೆ, ಹಿರಿಯರು. ನಾವು ಅದ್ರ ಬಗ್ಗೆ ಏನು ಚರ್ಚೆ ಮಾಡಲ್ಲ. ಆದರೆ ನೀವು ಮಾತಾಡುವಾಗ ಪದ ಬಳಕೆ ನಮ್ಮಂಥವ್ರಿಗೆ ದಾರಿದೀಪವಾಗಲಿ, ಮಾರ್ಗದರ್ಶನವಾಗಲಿ ಅಂಥೇಳಿ ನಿಮ್ಮನ್ನು ಹೀಗೆ ಮುಂದುವರೆದ್ರೆ ಸಿದ್ದರಾಮಯ್ಯ ಅವರ ವಾಗ್ದಾಳಿಗಳು ಮೈಸೂರು ಭಾಗದಲ್ಲಿ ತಮ್ಮ ಇದು ಅಲ್ಲ, ಜನ ತೀರ್ಮಾನ ಮಾಡ್ತಾರೆ. ಜನ ಕೊನೆಗೆ ಜನತಾ ನ್ಯಾಯಾಲಯವೇ ಕೊನೆ, ಅವ್ರು ತೀರ್ಮಾನ ಮಾಡ್ತಾರೆ. ಅಧಿಕಾರಿ ಕುಮಾರಸ್ವಾಮಿಯವರು ಅಧಿಕಾರಿಗಳಿಗೆ ಹತ್ತಿರದಿಂದ ಸಿಗುವಷ್ಟು, ಜನಸಾಮಾನ್ಯರಿಗೆ ಹತ್ತಿರದಿಂದ ಸಿಗುವಷ್ಟು ಈ ರಾಜ್ಯದಲ್ಲಿ ಬೇರೆ ಯಾವ ಮುಖ್ಯಮಂತ್ರಿ ಸಿಕ್ಕಿಲ್ಲ ಅನ್ನೋದು ಎಲ್ರಿಗೂ ಗೊತ್ತಿಲ್ಲ. ಆದರೆ ಯಾವತ್ತೂ ಕುಮಾರಣ್ಣರವರು ಪ್ರಥಮವಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದ್ರು, ಮಾನ್ಯ ಸಿದ್ದರಾಮಯ್ಯನವರ ಕೆಲವು ಹಿಂಬಾಲಕರೇನಿದ್ರು ಅಧಿಕಾರ ತೆಗೆದುಕೊಂಡಂಥ ದಿನದಿಂದಲೇ ಪ್ರಾರಂಭ ಮಾಡಿದ್ರು. ಇಲ್ವಾ ಕ್ಲಿಪ್ಪಿಂಗ್ಸ್ ನಿಮ್ಮಲ್ಲಿ ಯಾರ್ಯಾರು ಏನೇನು ಮಾತಾಡಿದ್ರು ಅಂತ? ಈ ರಾಜ್ಯದ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರಾಗಿದ್ದರೂ ಕೂಡ ನಮಗೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅಂತ ಹೇಳಲಿಲ್ವಾ ನಿಮ್ಮ ಶಾಸಕರು? ನೀವೇನು ಕ್ರಮ ತಗೊಂಡ್ರಿ? ನೀವೇ ಸಮನ್ವಯ ಸಮಿತಿ ಅಧ್ಯಕ್ಷರಾಗಿರಲಿಲ್ವಾ? ನಾನು ಅದ್ರ ಬಗ್ಗೆ ಚರ್ಚೆ ಮಾಡಲ್ಲ. ಆದರೆ ನೀವು ಹೇಳುವಂಥದ್ದು, ನೀವು ಟೀಕೆ ಮಾಡಿ, ಆದರೆ ನಮ್ಮಂಥ ಹಿರಿಯ ರಾಜಕಾರಣಿಗಳಿಗೆ ನಿಮ್ಮ ಮಾರ್ಗದರ್ಶನ ಇರಬೇಕು. ನೀವು ಏಕವಚನನ ಪ್ರಯೋಗಿಸಿದ್ರೆ
ನಿಮಗಿಂತ ಬೇರೆ ಬೇರೆ ರಾಜಕಾರಣಿಗಳು ಅದನ್ನು ಪ್ರಾರಂಭ ಮಾಡುವಂಥದ್ದು ಅವಕಾಶ ಇದೆ. ಸರ್, ಈಗ ಕ್ರಾಸ್ ಪದ ಬಳಕೆ ಮಾಡ್ತಾರೆ, ಅದ್ರ ಜೊತೆಗೆ ಗಿರಾಕಿ ಅನ್ನೋ ಪದಗಳನ್ನ ಬಳಕೆ ಮಾಡ್ತಾರೆ. ಅದನ್ನೇ. ಏನು ಸಿದ್ದರಾಮಯ್ಯ ಅವ್ರದ್ದು? ಜನವರಿ 1ರಿಂದ ರಾಜ್ಯದಲ್ಲಿ ಶಾಲಾ ಕಾಲೇಜುಗಳನ್ನು ಆರಂಭಿಸಲು ಸರ್ಕಾರ ನಿರ್ಧರಿಸಿದ್ದು ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ತರಗತಿಗಳು ಪ್ರಾರಂಭವಾಗಲಿವೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ಅಧ್ಯಕ್ಷತೆಯಲ್ಲಿ ಇಂದು ನಡೆದ ಸಭೆಯಲ್ಲಿ ಈ ನಿರ್ಧಾರ ಕೈಗೊಂಡಿದ್ದು, ಸಭೆಯ ನಂತರ ಸ್ವತಃ ಮುಖ್ಯಮಂತ್ರಿಗಳೇ ಪತ್ರಿಕಾಗೋಷ್ಠಿ ನಡೆಸಿ ಶಾಲೆಗಳು ಆರಂಭವಾಗುವ ಬಗ್ಗೆ ಮಾಹಿತಿ ನೀಡಿದರು. ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ತರಗತಿಗಳು ಆರಂಭವಾಗುತ್ತಿವೆ. ಜೊತೆಗೆ 6ರಿಂದ 9ನೇ ತರಗತಿಯವರೆಗೆ ವಿದ್ಯಾಗಮ ಯೋಜನೆಯಡಿ ತರಗತಿಗಳನ್ನು ನಡೆಸಲಾಗುತ್ತದೆ. ಮುಂದಿನ ಪರಿಸ್ಥಿತಿಯನ್ನು ಅವಲೋಕಿಸಿ ಇತರ ತರಗತಿಗಳನ್ನು ಆರಂಭಿಸಲು ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಶಾಲೆಗಳ ಆರಂಭಕ್ಕೆ ಸಂಬಂಧಿಸಿದಂತೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿಯ ಶಿಫಾರಸಿನಂತೆ ಮಕ್ಕಳು ಶಾಲೆಗೆ ಮತ್ತು ವಿದ್ಯಾಗಮ ಕಾರ್ಯಕ್ರಮಕ್ಕೆ ಹಾಜರಾಗುವಾಗ ಪೋಷಕರ ಅನುಮತಿ ಪತ್ರ ಕಡ್ಡಾಯವಾಗಿದ್ದು, ಅನುಮತಿ ಪತ್ರದಲ್ಲಿ ವಿದ್ಯಾರ್ಥಿಗೆ ಕೋವಿಡ್ ಸೋಂಕಿನ ಲಕ್ಷಣ ಇಲ್ಲದಿರುವ ಬಗ್ಗೆ ದೃಢೀಕರಣ ಪತ್ರ ನೀಡಬೇಕಾಗಿದೆ ಎಂದು ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ತಿಳಿಸಿದ್ದಾರೆ. ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿ ಮತ್ತು ಸುರಕ್ಷತೆ ಎರಡನ್ನೂ ಗಮನದಲ್ಲಿಟ್ಟುಕೊಂಡು ತಜ್ಞರ ಅಭಿಪ್ರಾಯ ಪರಿಗಣಿಸಿ ಕೆಲವು ನಿರ್ಧಾರಗಳನ್ನು ಕೈಗೊಳ್ಳಲಾಗಿದೆ. ವಸತಿ ಶಾಲೆಗಳು ಹಾಗೂ ವಿದ್ಯಾರ್ಥಿ ನಿಲಯಗಳಲ್ಲಿರುವ ವಿದ್ಯಾರ್ಥಿಗಳು ಪ್ರವೇಶ ಪಡೆಯುವ 72 ಗಂಟೆಗಳ ಅಂತರದಲ್ಲಿ ಕೋವಿಡ್ ಪರೀಕ್ಷೆ ಮಾಡಿಸಿ ಸೋಂಕು ಇಲ್ಲದಿರುವ ಬಗ್ಗೆ ವರದಿ ಸಲ್ಲಿಸಬೇಕು. ಶಾಲಾ ಕಾಲೇಜಿಗೆ ಹಾಜರಾತಿ ಕಡ್ಡಾಯವಾಗಿರುವುದಿಲ್ಲ. ಮನೆಯಿಂದಲೇ ಯೂಟ್ಯೂಬ್ ಮತ್ತು ಇತರ ಆನ್ಲೈನ್ ಮಾಧ್ಯಮಗಳಿಂದ ಅಭ್ಯಾಸ ಮಾಡುವುದಕ್ಕೂ ಸಹ ವಿದ್ಯಾರ್ಥಿಗಳಿಗೆ ಅವಕಾಶ ಕಲ್ಪಿಸಲಾಗಿದೆ ಎಂದು ಸಚಿವ ಸುಧಾಕರ್ ತಿಳಿಸಿದ್ದಾರೆ. ವಿದ್ಯಾರ್ಥಿಗಳಿಗೆ ಅರ್ಧ ದಿನ ಮಾತ್ರ ತರಗತಿ ಇರಲಿದ್ದು, ವಿದ್ಯಾಗಮ ಕಾರ್ಯಕ್ರಮದಡಿ ವಿದ್ಯಾರ್ಥಿಗಳು ವಾರಕ್ಕೆ 2 ಬಾರಿ ಶಾಲೆಗೆ ಹಾಜರಾಗಬೇಕು. ಭೌತಿಕ ಅಂತರ ಕಾಪಾಡಲು ಒಂದು ಕೊಠಡಿಯಲ್ಲಿ ಗರಿಷ್ಠ 15 ವಿದ್ಯಾರ್ಥಿಗಳಂತೆ ವ್ಯವಸ್ಥೆ ರೂಪಿಸಲಾಗುವುದು. ಸುರಕ್ಷತೆ ದೃಷ್ಟಿಯಿಂದ ಬಿಸಿಯೂಟ ವಿತರಣೆ ಸದ್ಯಕ್ಕೆ ಆರಂಭವಾಗುವುದಿಲ್ಲ. ಸರ್ಕಾರ ಹೊರಡಿಸಿರುವ ಮಾರ್ಗಸೂಚಿಗಳನ್ನು ಕಡ್ಡಾಯವಾಗಿ ಪಾಲಿಸಿ ಕೊರೋನಾ ಹರಡದಂತೆ ಮುನ್ನೆಚ್ಚರಿಕೆ ವಹಿಸಬೇಕು ಎಂದು ಶಾಲಾ ಕಾಲೇಜುಗಳ ಆಡಳಿತ ಮಂಡಳಿಯವರಿಗೆ, ಪೋಷಕರಿಗೆ, ಶಿಕ್ಷಕರಿಗೆ, ವಿದ್ಯಾರ್ಥಿಗಳಿಗೆ ಸಚಿವರು ಮನವಿ ಮಾಡಿದರು. ಕುಮಾರಸ್ವಾಮಿ ಹೇಳಿದ್ದಕ್ಕೆಲ್ಲ ನಾನು ಪ್ರತಿಕ್ರಿಯೆ ಕೊಡುವುದಿಲ್ಲ ಎಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಸಿದ್ದರಾಮಯ್ಯ ಒಳ ಒಪ್ಪಂದಗಳ ಜನಕ ಎಂದು ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಅವರು ಟ್ವೀಟ್ ಮಾಡಿರುವುದಕ್ಕೆ ಮೈಸೂರಿನಲ್ಲಿ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿ, ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಹೊಂದಾಣಿಕೆ ಮಾಡಿಕೊಂಡಿದ್ದು ಅದನ್ನೇ ನಾನು ಹೇಳಿದ್ದೇನೆ. ಯಾರು ಒಳ ಒಪ್ಪಂದ ಮಾಡಿಕೊಂಡಿದ್ರು ಎಂಬುದು ಎಲ್ಲರಿಗೂ ಗೊತ್ತಿದೆ. ಅವರು ಹೇಳಿದ್ದಕ್ಕೆಲ್ಲ ನಾನು ಉತ್ತರ ಕೊಡುವುದಿಲ್ಲ ಎಂದರು. ಬಿಜೆಪಿ ಬಗ್ಗೆ ಜೆಡಿಎಸ್ ಬರೀ ಸಾಫ್ಟ್ ಆಗಿರುವುದು ಮಾತ್ರವಲ್ಲ, ಜೆಡಿಎಸ್ನವರು ಬಿಜೆಪಿಗೆ ಬೆಂಬಲವಾಗಿ ನಿಂತದ್ದು ಮೇಲ್ಮನೆಯಲ್ಲಿ ಕಾಣಲಿಲ್ವೇ ಎಂದು ಪ್ರಶ್ನಿಸಿದ ಸಿದ್ದರಾಮಯ್ಯ, ಬಿಜೆಪಿ ಜೊತೆ ಜೆಡಿಎಸ್ ವಿಲೀನವಾಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ಎಂದರು. ನಾನು ಅದಕ್ಕೆಲ್ಲ ಉತ್ತರ ಕೊಡಕ್ಕೆ ಹೋಗಲ್ಲ. ಯಾರು ಒಳ ಒಪ್ಪಂದ ಮಾಡ್ಕೊಂಡಿದ್ದಾರೆ, ಗೋಪಾಲನಿಗೆ ಯಾರು ಕೊಟ್ಟವರು, ಟಿಕೆಟ್ ಕೊಟ್ಟವರು ಅಂತ ಎಲ್ಲ ಗೊತ್ತಿದೆ ಜಗತ್ತಿಗೆ. ನಾನು ಈಗ ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ. ಕುಮಾರಸ್ವಾಮಿಗೆ ನಾವು ಏನು ಹೇಳ್ತಾರೆ ಅದು ಕೆಲವು ಉತ್ತರ ಕೊಡ್ಬೇಕಾ ನಾನು? ಐ ಡು ನಾಟ್ ವಾಂಟ್ ಟು ರಿಪ್ಲೈ. ಹೌದು, ನಮ್ಮ ಪಕ್ಷದ ಚಾಮುಂಡೇಶ್ವರಿ ಕ್ಷೇತ್ರದವರು ಅಂತ ಹೇಳಿದ್ದೀನಿ. ಯಾರ ಬಗ್ಗೆ ಮತ್ತೆ ಯಾವ ಕ್ಷೇತ್ರದ ಬಗ್ಗೆ ನಾವು ಮಾತಾಡ್ತಾ ಇದ್ದದ್ದು? ಆಗ ನಮ್ಮ ಕ್ಷೇತ್ರದಲ್ಲೇ ಕೆಲವರು ನನ್ನನ್ನು ಸೋಲ್ಸೋಕ್ಕೆ ಪ್ರಯತ್ನ ಮಾಡಿದ್ರು. ಕ್ಷೇತ್ರದವರು ಅಂದರೆ ಪುನಃ ಜಿಲ್ಲೆಯವರು ಇರಲಿಲ್ಲ. ಅವ್ರ ಜಿಲ್ಲೆಯವರೇ, ಇನ್ಯಾವ್ಲಿಯವರು ಅವರು? ಸಾಫ್ಟ್ ಕಾರ್ನರಲ್ಲಿ ನಾನು ಈಗಾಗಲೇ ಚೇರ್ಮನ್ ಇಳಿಸೋಕ್ಕೆ ಪ್ರಯತ್ನ ಮಾಡಿ ಯಾರು ಇಬ್ಬರು ಸೇರ್ಕೊಂಡಲ್ವಾ? ಮತ್ತು ಸಾಫ್ಟ್ ಹೆಂಗೆ? ಸಾಫ್ಟ್ ಹಾರ್ಡ್ ಏನಿಲ್ಲ, ದೇವ್ ಆಲ್ರೆಡಿ ಜಾಯಿಂಡ್. ಗೊತ್ತಿಲ್ಲ ನನಗೆ, ವಿಲೀನ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ನನಗೆ. ನಿನಗೆ ಕಂಡ ಮೇಲೆ ಹಂಗೆ ಬರೀ. ಯಾಕಂದ್ರೆ ಜನತಾ ಪರಿವಾರದಿಂದ ಬಂದವರು ಸರ್, ಹಾಗಾಗಿ ಜನತಾ ಪರಿವಾರ ಇರಬೇಕಾ ಹೋಗ್ಬೇಕಾ ಅನ್ನೋ ಪ್ರಶ್ನೆ ಬಂದಿದೆ ಸರ್. ಯಾರು ಜನತಾ ಪರಿವಾರದಿಂದ ಬಂದವರು ಸರ್? ಹಾಗಾಗಿ ಜನತಾ ಪರಿವಾರ ಎಲ್ಲ ಒಂದ್ ಕಡೆ ಈ ತರ ವಿಲೀನ ಆಗುವಂತ ಒಂದು ಪ್ರಕ್ರಿಯೆ ಶುರುವಾಗಿದೆ ಅಂತ. ಹಂಗಾಗಿ ಜನತಾ ಪಾರ್ಟಿ ಇರಬೇಕಾ? ಅದು ಸರ್ ನೀವಿದ್ದಾಗ 60 ಸೀಟ್ 70 ಸೀಟ್ ಗೆಲ್ತಾ ಇತ್ತು. 59 ಸೀಟ್ ಗೆದ್ದಿದ್ದು 2004ರಲ್ಲಿ 159 ಸೀಟ್ಸ್. ಅದಾದ ತಕ್ಷಣವೇ ಅವರು 29 ಸೀಟಿಗೆ ಬಂದ್ಬಿಟ್ರು ನಾವು ಬಿಟ್ಟ ಮೇಲೆ.
ಮೈಸೂರಿನ ಶಿವರಾತ್ರೀಶ್ವರ ಮಹಿಳಾ ಸಮಾಜದ ವತಿಯಿಂದ ಸಾಧಕರಿಗೆ ಕಸ್ತೂರಬಾ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಇಂದು ಆಯೋಜಿಸಲಾಗಿತ್ತು. ಜೆಎಸ್ಎಸ್ ಮಹಿಳಾ ಕಾಲೇಜು ಹಾಸ್ಟೆಲ್ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮವನ್ನು ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರಾದ ತೋಂಟದಾರ್ಯ ಅವರು ಶಿವರಾತ್ರಿ ರಾಜೇಂದ್ರ ಶ್ರೀಗಳ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಉದ್ಘಾಟಿಸಿದರು. ಸಾರ್ವಜನಿಕ ಕ್ಷೇತ್ರದಿಂದ ಸುನಂದಾ ಪಾಲನೇತ್ರ, ಶಿಕ್ಷಣ ಕ್ಷೇತ್ರದಿಂದ ಡಾಕ್ಟರ್ ಬಿಬಿ ಇಂದೂಕಲಾ ಅರಸ್, ವೈದ್ಯಕೀಯ ಕ್ಷೇತ್ರದಿಂದ ಡಾಕ್ಟರ್ ಬಿಎಸ್ ಸೀತಾಲಕ್ಷ್ಮಿ, ಸಂಶೋಧನಾ ಕ್ಷೇತ್ರದಲ್ಲಿ ಲೀಲಾ ವಾಸುದೇವ್, ಸಮಾಜ ಸೇವಾ ಕ್ಷೇತ್ರದಲ್ಲಿ ಶಶಿಕಲಾ ಸುಬ್ಬಣ್ಣ, ಪರಿಸರ ವಿಜ್ಞಾನಿ ಸಬಿಕೆ ನೂಬಾ ಅವರಿಗೆ ಕಸ್ತೂರಬಾ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಮೈಸೂರು ಜಿಲ್ಲಾ ಕನ್ನಡ ಜಾಗೃತಿ ಸಮಿತಿ ಸದಸ್ಯ ಡಾಕ್ಟರ್ ಎಂಜಿಆರ್ ಅರಸ್, ಶರಣ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಎಂ ಚಂದ್ರಶೇಖರ್, ಮೈಸೂರು ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ ಗೌರವಾಧ್ಯಕ್ಷ ಮಡ್ಡಿಕೆರೆ ಗೋಪಾಲ್ ಸೇರಿದಂತೆ ಶಿವರಾತ್ರೀಶ್ವರ ಮಹಿಳಾ ಸಮಾಜದ ಪದಾಧಿಕಾರಿಗಳು ಭಾಗಿಯಾಗಿದ್ದರು. ಅಪರಾಧ ತಡೆ ಮಾಸಾಚರಣೆಯ ಅಂಗವಾಗಿ ಮೈಸೂರಿನ ನಗರ ಪೊಲೀಸ್ ವತಿಯಿಂದ ನಗರದಲ್ಲಿ ಇಂದು ಸೈಕಲ್ ರ್ಯಾಲಿಯನ್ನು ಆಯೋಜಿಸಲಾಗಿತ್ತು. ಕೊಲಂಬಿಯಾ ಏಷ್ಯಾ ಆಸ್ಪತ್ರೆ, ರೆಡ್ ಎಫ್ಎಂ, ಟ್ರಿನ್ ಸೈಕಲ್, ಎಚ್ಡಿಎಫ್ಸಿ ಬ್ಯಾಂಕ್ನ ಸಹಯೋಗದೊಂದಿಗೆ ಹಮ್ಮಿಕೊಂಡಿದ್ದ ಸೈಕಲ್ ರ್ಯಾಲಿಗೆ ಅರಮನೆಯ ಉತ್ತರ ದ್ವಾರದಲ್ಲಿರುವ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಳಿ ನಗರ ಪೊಲೀಸ್ ಕಮಿಷನರ್ ಡಾಕ್ಟರ್ ಚಂದ್ರಗುಪ್ತ ಅವರು ಹಸಿರು ನಿಶಾನೆ ತೋರಿಸುವ ಮೂಲಕ ಉದ್ಘಾಟಿಸಿದರು. ಅಪರಾಧ ತಡೆ ಮಾತ್ರವಲ್ಲದೆ 112 ಎಂಬ ಸಂಖ್ಯೆಯ ತುರ್ತು ಸ್ಪಂದನಾ ಸಹಾಯ ವ್ಯವಸ್ಥೆಯ ಬಗ್ಗೆಯೂ ಸಾರ್ವಜನಿಕರಿಗೆ ಮಾಹಿತಿಗಳನ್ನು ನೀಡಿ ಅರಿವು ಮೂಡಿಸುವ ಉದ್ದೇಶದಿಂದ ಹಮ್ಮಿಕೊಂಡಿದ್ದ ರ್ಯಾಲಿಯಲ್ಲಿ 5 ತಂಡಗಳಲ್ಲಿ ಸೈಕಲ್ ಸವಾರರು ನಗರದ ವಿವಿಧೆಡೆಗೆ ತೆರಳಿ ಪ್ರಚಾರ ಕಾರ್ಯ ನಡೆಸಿದರು. ರ್ಯಾಲಿಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಶಾಸಕ ಎಲ್ ನಾಗೇಂದ್ರ, ಡಿಸಿಪಿಗಳಾದ ಡಾಕ್ಟರ್ ಎಎನ್ ಪ್ರಕಾಶ್ ಗೌಡ, ಗೀತಾ ಪ್ರಸನ್ನ, ಎಸಿಪಿ ಸಂದೇಶ್ ಅವರು ಸಹ ಸೈಕಲ್ ಸವಾರಿ ಮಾಡಿದ್ದು, ಅವರು ಸೇರಿದಂತೆ 100ಕ್ಕೂ ಹೆಚ್ಚು ಸೈಕ್ಲಿಸ್ಟ್ಗಳು ಭಾಗಿಯಾಗಿದ್ದರು. ಸೈಕಲ್ ಸವಾರರು ಆಲ್ಬರ್ಟ್ ವಿಕ್ಟರ್ ರಸ್ತೆ, ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ರಸ್ತೆ, ಕಲಾಮಂದಿರ, ವಾಲ್ಮೀಕಿ ವೃತ್ತ, ಯೋಗ ನರಸಿಂಹಸ್ವಾಮಿ ವೃತ್ತ, ನೆಲ್ಸನ್ ಮಂಡೇಲಾ ವೃತ್ತ, ಟಿಎನ್ ನರಸಿಂಹಮೂರ್ತಿ ರಸ್ತೆ, ಮಲೈ ಮಹದೇಶ್ವರ ರಸ್ತೆ, ರಾಮಸ್ವಾಮಿ ವೃತ್ತ, ಏಕಲವ್ಯ ವೃತ್ತ, ವಿಶ್ವಮಾನ ಜೋಡಿ ರಸ್ತೆ ಜಂಕ್ಷನ್, ಬೋಗಾದಿ ರಿಂಗ್ ರಸ್ತೆ ಜಂಕ್ಷನ್, ರಾಮಕೃಷ್ಣ ಪರಮಹಂಸ ವೃತ್ತ, ಕೆಜಿ ಕೊಪ್ಪಲು ರಸ್ತೆಗಳಲ್ಲಿ ಸಂಚರಿಸಿ ಜಾಗೃತಿ ಮೂಡಿಸಿದರು.